ಎಷ್ಟೊತ್ತಾಯ್ತು ನಾನು ಹೊರಟು ನಿಂತು, ಇವರಿಬ್ರು ಇನ್ನೂ ಹೊರಟಿಲ್ವಾ? ಅವಳು ಬೇರೆ ಬರ್ತಾಳಂತೆ, ಏನು ಮಾಡೋಕ್ಕೋ ಏನೋ ಗೊತ್ತಿಲ್ವಲ್ಲ. ಏಲಿಂಗೆ ಭಾಗ್ಯ ಬನ್ನಿ. ಬಂದೆ ಬಂದೆ. ದೇವ್ರೆ, ಎಷ್ಟೊತ್ತಾಯ್ತು ಬಂದು ನಾನು ಕೂತು, ಇನ್ನೂ ರೆಡಿ ಆಗಿಲ್ಲ ನೀವಿಬ್ರು. ಅದೆಂತ ಮೇಕಪ್ ಮಾಡ್ಕೊತಿದ್ದೀರಾ ಇಲ್ಲೇ ಹೋಗಿ ಬರೋಕ್ಕೆ? ಅದು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರೋದು. ಅವಳೇ ನೀನು ಸೊಸೆ, ಅವಳು ಬೇರೆ ಬರ್ತೀನಿ ಅಂತ. ಅವಳಿಗೆ ಏನಾಗಿದೆ ಅಂತ ಕಾಯಿಲೆ? ಅವಳಿಗೆ ಕಾಯಿಲೆ ಗೀಲೆ ಏನೂ ಆಗಿಲ್ಲ, ಅಲ್ಲೇ ಒಂದು ಸ್ವಲ್ಪ ಏನೇನೋ ತಗೋಬೇಕಂತೆ ಅವಳೇನು, ಅದಕ್ಕೆ ಬರ್ತಾಳಂತೆ. ಇಲ್ಲಿ ಬರ್ತಾಳೆ ಭಾಗ್ಯ. ಎಷ್ಟೊತ್ತು ಮಾಡ್ತೀನಿ ನಿನ್ನ ಮುಖಕ್ಕೆ ಸಿಂಗಾರ ಮಾಡ್ಕೊಳಕ್ಕೆ? ಬಂದೆ ಅಲ್ಲ, ನಡೀರಿ ನಡೀರಿ, ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗ್ಬಿಡ್ತದೆ. ಓಹೋ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕ? ದೇವ್ರೆ, ಐಬ್ರೋ ಮಾಡಿಸ್ಬೇಕು, ಫೇಶಿಯಲ್ ಮಾಡಬೇಕು. ಏನು ರೋಗ ಬಂದಿದೆ ನಿಮಗೆ? ಯಾಕಜ್ಜಿ ಅವರೇ, ಏನೂ ರೋಗ ಬಂದಿಲ್ಲ. ಯಾಕೆ? ಎಲ್ಲ ರೋಗನೂ ಇದೆ. ಅದೆಂತಾಯ್ತು, ಚೆನ್ನಾಗಿದೆಯಲ್ಲ ನೀನು? ಹೌದಾ, ಸರಿ ಸರಿ ನಡಿ ಹಾಸ್ಪಿಟ್ಲಿಗೆ. ಲೇ, ಬಾಯ್ ಬಿಟ್ಕೊಂಡು ನೋಡ್ಬೇಡ, ಅದು ಹಾಸ್ಪಿಟ್ಲಿಗೆ ಹೋಯ್ತಾ ಇರೋದಲ್ಲ. ಇವಳಿಗೇನು ರೋಗ ಬಂದುಂಟು ಅಂತ ಕೇಳಿರೋದು, ನಿನಗೇನು ರೋಗ ಬಂದುಂಟು ಹಂಗೆ ಕೇಳಿರೋದು. ಹೋ ಹಾಗೇನಾ? ನಾವೇನೋ ಒಂದು ಹೇಳಿದ್ರೆ ಇದೊಂದು ಮುದುಕಿ ಏನೇನೋ ಹೇಳ್ತದೆ. ಪಾರ್ಲರ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರದ್ದು ಉಬ್ಬು ಗಿಬ್ಬು ಎಲ್ಲ ಕಿತ್ತಾಕ್ಬಿಡ್ತೀನಿ. ಕೇಳಿಸ್ಕೊಂಡ್ರೆ ನಿನ್ನ ರಬ್ಬು ರಬ್ಬು ಅಂತ ಬಡ್ದಾಗ್ತದೆ. ಅದು ಸರಿನೇ, ನಡೀರಿ ನಡೀರಿ. ಅಂದಾಗೆ ನನಗೆ ಎಲ್ಲರಿಕೆ ಎಲ್ಲ ಮರ್ತೋಯ್ತದೆ. ಅಲ್ಲಿ ನೆನೆಸ್ಬೇಕಾಯ್ತಾ? ಎಲ್ಲರಿಕೆ ತಗೋಬೇಕು, ಮತ್ತು ಕಡ್ಡಿ ಬಿಡಿ ತಗೋಬೇಕು, ಮತ್ತು ಅಡಿಕೆ ತಗೋಬೇಕು, ಸುಣ್ಣ ತಗೋಬೇಕು, ಎಲ್ಲನೂ ಪ್ರತಿಯೊಂದು ತಗೋಬೇಕು. ಹಾಗೆ ಒಂದು ಸ್ಯಾರಿ ತಗೋತೀನಿ ಆಯಿತಾ? ಮಿಡ್ಡಿನ ಚಡ್ಡಿನ ಅದನ್ನು ತಗೊಡ್ತೀನಿ ಬಿಡಿ. ಎಲ್ಲ ತಗೊಡ್ಬೇಕು. ನಡಿ ನಡಿ. ಅದೇ ನಿನ್ನ ಬಾಳಗಳು ಎಲ್ಲೋದ್ರಿ? ಎಲ್ಲ ಬರ್ತಾವಾ? ಬರ್ತಾ ಇರುತ್ತೆ, ಅಲ್ಲೇ ಬರ್ತಾರೆ. ನಡೀರಿ, ಅಲ್ಲೇ ರೋಡಲ್ಲಿ ಸಿಗ್ತಾರೆ, ಅಲ್ಲೇ ಕಾಯ್ತಾ ಇದ್ದಾರೆ. ಅವರು ಮುಂಚೆಗೆ ಹೊರಡಿಯಾಗಿ ನಿಂತಿದ್ದಾರೆ. ಏನು ಇನ್ನೂ ಕಾಯ್ಬೇಕಂತ? ಅದೆಲ್ಲ ಆಗಲ್ಲ, ಬಂದರೆ ಬರಲಿ ಬಿಟ್ಟರೆ ಬಿಡಲಿ. ನಡಿ ಹೋಗೋಣ ನಾವು. ನಡೀರಿ ರೀ, ಹೋಗ್ಬಿಟ್ಟು ಬರ್ತೀವಿ. ಎಷ್ಟೊತ್ತಾಯ್ತು ನಿಂತು ನಿಂತು. ಈ ಲಿಂಗಮ್ಮಕ್ಕ ಏನು ಮಾಡ್ತಾ ಉಂಟು? ಅಲ್ಲಿ ಬರ್ತಾ ಇದ್ದಾರೆ ನೋಡಲಿ, ಆ ಮುದುಕಿನೂ ಹೇಳ್ಕೊಂಡು. ಬೇಗ ಬಂದಿರೋ, ಮಗಳು ಬರ್ತೀನಿ ಅಂತ ಹೇಳ್ದು. ಮಗಳಲ್ಲಿ ಅವಳು ಆಗಲೇ ಹೋದ್ರು, ಬ್ಯೂಟಿ ಪಾರ್ಗೆ ಹೋಗ್ಬೇಕಂತೆ, ಅದಕ್ಕೆ ಬೇಗನೆ ಹೋದ್ರು. ನಾನು ಮತ್ತೆ ಹೋಯ್ತೀನಿ. ಹೌದಾ, ನಾನು ಬರ್ತೀನಿ, ಹಂಗೆ ಇಬ್ರು ಹೋಗೋಣ. ನಿಮಗೆಲ್ಲ ಏನು ರೋಗ? ಇಷ್ಟು ಜನಕ್ಕೆ ಒಂದೇ ದಿವಸ ರೋಗ ಬರ್ತದಾ? ನಮ್ಗೇನು ರೋಗ ಇಲ್ಲವಾ? ಅಯ್ಯೋ, ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದೀವಲ್ಲ, ಅದು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದಲ್ಲ, ಅದಕ್ಕೆ ಏನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ರಿಗೂ ಒಟ್ಟಿಗೆ ರೋಗ ಬಂದುಂಟ ಅಂತ ಕೇಳ್ತಾ ಇರೋದು. ಬಿಡು, ಅದೆಲ್ಲ ಬಿಟ್ಟಾಕು. ಮತ್ತೆ ಏನೇನು ತಗೋಬೇಕು? ಅತ್ತೆಯವರೇ, ನನಗಂತೂ ತುಂಬ ತೆಗಿಯಾಕಿದೆ. ನನಗೇನು ಭಾಳ ಇಲ್ಲ, ಸ್ವಲ್ಪ ಇದೆ. ನಾನು ಶಾಪಿಂಗ್ ಮಾಡಬೇಕಪ್ಪ, ನಾಳೆ ನನ್ನ ಮಗಳು ನೋಡೋಕೆ ಬರ್ತಾರಲ್ಲ, ಏನೇನು ತಗೋಬೇಕು. ಅಂದಂಗೆ ನೀವು? ನಾನು ಏನಿಲ್ಲ, ಇವ್ರನ್ನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಒಂದು ಸ್ವಲ್ಪ ಸಾಮಾನು ತಗೋಬೇಕು ಅಷ್ಟೇ, ಏನಿಲ್ಲ. ಬಸ್ ಬಂತು ಬೇಗ ಹತ್ತಿ. ಅದು ನಿಲ್ಸಲ್ಲ ಬಿಡಿ ಬಸ್. ಏಕೆ? ಆ ಬಸ್ಗೆ ಏನಾಗುಂಟು? ಒಂದೊಂದು ಬಸ್ ಸ್ಟಾಪ್ ಕೊಡೋದಿಲ್ಲ. ನಾನು ಒಂದ್ಸಲಿ ಬಂದು ನಿಂತಿದ್ದೆ, ಕೊಟ್ಟೇ ಇಲ್ಲ ಅವನು. ಒಂದು ಕೆಲಸ ಮಾಡೋಣ, ಗಾಡಿ ಮಾಡ್ಕೊಂಡು ಹೋಗ್ಬಿಡೋಣ, ಇಷ್ಟು ಜನ ಇದೀವಲ್ಲ. ನೀನೇನದು ಸರಿ, ಗಾಡಿ ಮಾಡೋಣ ನೀರು. ಅಮ್ಮ ಅಂದ್ರೆ 150 ರೂಪಾಯಿ ಆಗ್ತದೆ, ಯಾಕೆ ಅಷ್ಟೊತ್ತು ವೆಯ್ಟ್ ಕಾಯ್ದು? ಹೋಗಿ ಬೇಗ ಬರೋಣ, ನಡೀರಿ. ಭಾಗ್ಯ, ಹೋಗಿ ಆಟೋದವ್ರನ್ನ ಕರ್ಕೋಬಾ, ಒಪ್ಸ್ಕೊಂಡು 150 ರೂಪಾಯಿಗೆ. ಸರಿ ಅತ್ತೆ, ಹೋಗಿ ಕರ್ಕೊಬರ್ತೀನಿ. ಅಣ್ಣ, ಸಿಟಿಗೆ ಹೋಗ್ಬೇಕು, ಬರ್ತೀರಾ? 5 ಜನ ಇದ್ದೀವಿ. ಬರ್ತೀನಿ. ಆತಿ ಬನ್ನಿ ಆತಿ. ಬನ್ನಿ ಹೋಗೋಣ ಎಲ್ರು. ಕೇಳ್ದೇನೆ, ಬಾಡಿಗೆ ಎಷ್ಟಂತೆ? ಬಾಡಿಗೆ ಎಲ್ಲ ಕೇಳಿಲ್ಲ, ಬೇಗ ಬನ್ನಿ, ಅಲ್ಲಿ ಕೇಳೋಣ. ಏನ್ ನಡೀರಿ, ಏನು 150 160 ಇರ್ತದೆ ಇದ್ದವ್ರೆ ಅಷ್ಟೇ, ಇನ್ನೇನು ಜಾಸ್ತಿ ಇರಲ್ಲ. ಅಯ್ಯೋ, ಬಸ್ಸೇ ಬಂತಲ್ಲ. ಹೌದೌದು, ನಡೀರಿ, ಅದಕ್ಕೆ ಹತ್ತಿರಿ. ಫಸ್ಟ್ ಅಜ್ಜಿನ ಹತ್ಸಿ. ಮೆಲ್ಲ ಕಂಡ್ರೋ, ಮೆಲ್ಲ. ಅಬ್ಬ, ಅಂತೂ ಬಸ್ ಸಿಕ್ತಪ್ಪ, ಸೀಟು ಸಿಕ್ತು. ಬಸ್ ಇರ್ಲಿ, ಒಂದು ಜನ ಕಾಣ್ತಾ ಇಲ್ಲ. ಬಸ್ಸಲ್ಲಿ ಯಾರು ಕಾಣ್ತಾ ಇಲ್ಲಪ್ಪ. ಈಗ ಫಸ್ಟ್ ಎಲ್ಲಿ ಹೋಗೋಣ ನಾವು? ಫಸ್ಟ್ ನಮ್ಮ ಮತ್ತೆ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬಿಡೋಣ, ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಬಿಡಡಿಗಳು ಎಲ್ಲ ಪಕ್ಕ ಕೂತ್ಕೊಳ್ಬಿಟ್ಟಿದ್ದಾರೆ, ನನ್ನ ಮಾತ್ರ ಇಷ್ಟು ದೂರಕ್ಕೆ ಕಳ್ಸಿಬಿಟ್ಟಿದ್ದಾರೆ. ಇವ್ರು ಮಾತ್ರ ಮಾತಾಡ್ಕೊಂಡು ಕೂರ್ಬೇಕೇನೋ. ಎಲ್ಲಿಂಗೆ ಏನತ್ತೇವ್ರೆ? ಕೇಳಿದ್ರು ಕೇಳದಂಗೆ ಕೂತಿದ್ದಾಳೇನೋ ಈ ಡುಮ್ಮಿ. ಇದ್ರ ಜೊತೆ ಮಾತಾಡೋದು ಕಷ್ಟ, ಇನ್ನೇನು ಮಾಡೋದು, ಮಾತಾಡಲೇಬೇಕಲ್ಲ. ಯಾರಮ್ಮಲ್ಲಿ ಟಿಕೆಟ್ ಎಲ್ಗಮ್ಮ? ಈ ಭಾಗ್ಯ ಈಗ ನೋಡಿ ತಮಾಷೆನ. ನೋಡ್ತೀನಿ ರೀ. ಹಲೋ ಅಜ್ಜಿ, ಟಿಕೆಟ್ ಎಲ್ಲಿಗೆ? ಯಾರಲ್ಲ ನೀನು? ಅಷ್ಟೊಂದು ಸೀಟ್ಗಳಿದೆ, ಇಲ್ಲಿ ಬಂದು ಕೂರ್ಬೇಕಾ ನೀನು? ವಯಸ್ಸಾದ ಮುದುಕಿ ಸಿಕ್ಬಿಡ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂರ್ತಾ ಇದೆಯಲ್ಲ, ಹೋಗಯ್ಯ ಅಲ್ಲೆಲ್ಲಾದ್ರೂ ಕೂರು. ಬಂದ್ಬಿಡ್ತಾವೆ ಇಲ್ಲಿ, ವಯಸ್ಸಾದ ಮುದುಕಿನೂ ಬಿಡೋದಿಲ್ಲ. ಏಯ್, ಟಿಕೆಟ್ ಕೊಡ ಅಜ್ಜಿ, ಟಿಕೆಟು. ಒಂದ್ಸಲ ಹೇಳಿದ್ರೆ ಭಾಷೆ ತಗಲ್ಲ, ಹೋಗ ಮುಂದೆ ನೀನು. ಅಲ್ಲಿ ಹಿಂದ್ಗಡೆ ಇಷ್ಟೊಂದು ಸೀಟ್ ಇದೆ, ಮುಂದ್ಗಡೆ ಬಂದು ಕೂರ್ಬೇಕಂತ ಇವನು ಹೆಂಗಸ್ರ ಮಂದ್ಯ ಎಣಗ. ಅಯ್ಯಯ್ಯೋ, ಎಂತವ್ರೆಲ್ಲ ಬಸ್ ಹತ್ತಾರಪ್ಪ, ದೇವ್ರೇ. ಯಾಕಮ್ಮ ನಗ್ತಾ ಇದೀಯಾ? ನಿಮ್ ಕಡೆಯವ್ರಾ? ಅಲ್ಲ, ಯಾರ ಕಡೆಯವ್ರು ಮುದುಕಿ? ನಮ್ಮ ಕಡೆಯವ್ರೆ. ಟಿಕೆಟ್ ಇಷ್ಟು ಜನಕ್ಕೆ 5 ಜನ. 5 ಜನನಾ? ಯಾರ 5 ಜನ? ಅದೇ ಅಜ್ಜಿ ಒಂದು, ಮತ್ತೆ ನನ್ನ ಪಕ್ಕದೊಳು ಇರೋಳೊಬ್ಳು, ನಾನೊಬ್ಳು, ಮತ್ತೆ ಇವರಿಬ್ರು. ಮತ್ತೆ ಇವ್ರಿಬ್ರು ಗೊತ್ತಿಲ್ಲ ಈ ಅಜ್ಜಿ ಅಂತ ಹೇಳಿದ್ರು. ಏನು ಈ ಮುದುಕಿ ಆದ್ದು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ. ಇವಾಗ ನೋಡ್ರಿ ನಾಟಕ ಆಡ್ತಿದ್ದೀರಾ. ನಿಮ್ನ ಇಲ್ಲೇ ಬಸ್ಸಲ್ಲಿ ಇಳಿಸ್ಬಿಡ್ತೀನಿ, ಇರಿ ಮಾಡ್ತೀನಿ ನಿಮ್ಗೆ. ಯೋ ಬಸ್ ನಿಲ್ಸು. ಅಣ್ಣ ಇವ್ಗೆ ಕಿವಿ ಕೇಳಿಸಲ್ಲ. ಅವಳಿಗೆ ಬಾಯಿ ಬರಲ್ಲ, ಅದಕ್ಕೆ ಅವಳು ಕೇಳಿಸ್ಕೊಂಡಿಲ್ಲ, ಇವಳಿಗೆ ಕೇಳಿಸಿಲ್ಲ. ಅದಕ್ಕೇನೋ ಹೇಳಿದಾಳೆ, ನೀನೇನೋ ಹೇಳಿದ ಅದೇ ತರ ಆ ಮುದುಕಿ ತರನೇ ಇವ್ರು. ಓ ಹೌದಾ, ಸರಿ ಪರವಾಗಿಲ್ಲ. ಈ ಟಿಕೆಟ್ ಎಲ್ಲ ಯಾರು ಕೊಡ್ತೀರಾ? ನಾನೇ ಕೊಡ್ತೀನಿ.
ಏನಂತ ಇದ್ದಾರೆ ಅವರು? ನನಗಿನ್ನೂ ಅರ್ಥ ಆಗಿಲ್ಲ. ಇರಿ ಒಂದು ನಿಮಿಷ, ನೀವು ಮುಂದೆ ಟಿಕೆಟ್ ಕೇಳ್ಕೊತಾ ಇರಿ. ಹಾ ಸರಿ ಆಯ್ತು. ಏನಿದು ಬಾಯ್ ಬಿಟ್ಟರ ಹೇಳಕ್ಕಾಗದೇನೆ, ಅದೇನೆ ಬೆಬೆ ಬೆಬೆ. ಅದು ಅತ್ತೆಯವರೇ ನೀವು ತಾನೇ ಅವ್ರ ಹತ್ರ ಮೂಗಿ ಅಂತ ಹೇಳಿದ್ದು. ಅದು ಬಿಟ್ಟರೆ ನಾನು ಹೆಂಗೆ ಮಾತಾಡಲಿ ಅವ್ರ ಮುಂದೆ? ಅದು ಟಿಕೆಟ್ ಕೊಡಬೇಡಿ, ಟಿಕೆಟ್ ದುಡ್ಡು ಕೊಡಬೇಡಿ. ಆಧಾರ್ ಕಾರ್ಡ್ ಇಲ್ವಾ? ಆಧಾರ್ ಕಾರ್ಡ್ ತಂದಿಲ್ವಾ ಅಲ್ಲಿ ಬ್ಯಾಗಲ್ಲಿ? ಆಧಾರ್ ಕಾರ್ಡ್ ಕೊಡಿ ಎಲ್ಲಾರ್ದು. ಓ ಹೌದಲ್ವಾ, ಮತ್ತೆ ಹೋಗಿತ್ತು ಬಿಡು. ಹ್ಞೂ ನಾನು ತಂದಿದ್ದೀನಿ ತಗೊಳ್ಳಿ. ನಿಂದು? ನಂದು ಅವಳ ಕೈಲೇ ಇದೆ, ಅಲ್ಲೇ ಕೊಟ್ಲಲ್ಲ ತಗೋ. ನೀವೇ ತೋರಿಸಿದ್ರೆ ಆಯ್ತಿತ್ತಪ್ಪ, ಎಲ್ಲ ನನ್ನ ಕೈಲಿ ಯಾಕೆ ಕೊಡಕೋದ್ರಿ? ಅದು ಬೇರೆ, ಈಗ ಬಸ್ ಸಿಕ್ಕಿದ್ದು ಬಸ್ಸಿಂದ ಇಳಿಬೇಕಿತ್ತು ನಾವು ಇವರಿಬ್ಬರಿಂದ. ಇವಳಿಗೆ ಕಿವಿ ಕೇಳಿಸಲ್ಲ ಅಂದೆ, ಅವಳಿಗೆ ಬಾಯಿ ಬರಲ್ಲ ಅಂದೆ, ಇನ್ನೇನು ಮಾಡೋದು? ಹಿಂದೆ ಹೋದ್ನಾ ಬಿಡಾಡ? ಮತ್ತೆ ನನ್ನ ಪಕ್ಕ ಬಂದು ಕೂತ್ಕೋತೀನಿ ಅಂತಾನೆ ಹೋಗ್ದೆ ನೋಡು. ಅಯ್ಯೋ ರಾಮ. ಕಂಡಕ್ಟ್ರೇ ಬಂದೆ ಇರಿ. ತಗೊಳ್ಳಿ 5 ಟೌನ್ಗೆ. ಸರಿ 5. ಏಯ್ ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿ ಹೋಗಿ ಬಂದು ಇಲ್ಲೇ ಮುಂದ್ಗಡೆ ನಿಂತ್ಕೋತೀಯ ನೀನು? ಅಲ್ಲಿ ಹಿಂದ್ಗಡೆ ಅಷ್ಟೊಂದು ಪ್ಲೇಸ್ ಇದ್ರು ಯಾಕೆ? ಹೆಂಗೈತೆ ಮೈಗೆ? ವಾ ಇದೊಂದು ಮುದುಕಿ ಇಳಿಸ್ಬಿಡ್ನಾ ಅನ್ಸ್ತಾ ಉಂಟು. ಏನ್ ಮಾಡ್ರಿ, ಈ ಮುದುಕಿ ಕಿವಿ ಕೇಳಲ್ವಾ? ಅದು ಹೋಗ್ಲಿ, ಆ ಹುಡುಗಿರು ಇಬ್ರು ಚೆನ್ನಾಗವ್ರೆ. ಅದ್ರಲ್ಲಿ ನೋಡಿದ್ರೆ ಅವ್ರಿಗೂ ಕಿವಿ ಕೇಳಲ್ಲ, ಒಬ್ರಿಗೆ ಬಾಯಿ ಬರಲ್ಲ. ಏನಿದು? ಇಲ್ಲೇ ಜೊಲ್ಸಿಸ್ಕೊಂಡು ನಿಂತ್ಕೋತಾನೆ. ಈ ಹುಡುಗಿಗೆ ನಾಯಿ ಕಡ್ದ್ಬಿಟ್ಟ. ನಾಯಿ ಕರೆದಿದೆ. ನೀನು ಇಲ್ಲೇ ನಿಂತ್ಕೊಂಡಿದ್ರೆ ಇನ್ನೂ ನಿನ್ನ ಕಚ್ಚಾಕ್ಬಿಡ್ತದೆ. ಇಲ್ಲಿಂದ ಹೋಗು. ಇಂಥವ್ರೆಲ್ಲ ಇರ್ತಾರಪ್ಪ ಈ ಭೂಮಿ ಮೇಲೆ. ಹುಡುಗಿ ಇಬ್ರು ಚೆನ್ನಾಗಿದ್ರು ನೋಡಕ್ಕೆ. ಹೋಗ್ಲಿ ಬಿಡು. ನೋಡಿ ಬಂತು ಸಿಟಿ. ಯಾಕೆ ಹಿಂಗೆ ನನ್ನ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ. ಅತ್ತೆಯವರೇ ನೀವು ಅತ್ತೆನೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾನು ಗೀತಕ್ಕ ಈ ಲಕ್ಷ್ಮಿ ಅಕ್ಕನೂ ಇಲ್ಲೇ ಸ್ವಲ್ಪ ಕೆಲಸ ಇದೆ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಕೊಂಡು ಬಂದ್ಬಿಡ್ತೀವಿ. ಇಲ್ಲಮ್ಮ ನನಗೇನಿಲ್ಲ, ನಾನು ಇವ್ರ ಜೊತೆನೇ ಹೋಗ್ತೀನಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ, ನೀವಿಬ್ರು ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡಿ. ನಾನು ಸ್ವಲ್ಪ ಏನೂ ಇಲ್ಲ, ಸಣ್ಣ ಪುಟ್ಟದಷ್ಟೇ, ಎಂಥದ್ದು ಇಲ್ಲ. ಇಲ್ಲೇ ಇರ್ತೀನಿ ನಾನು ಇವ್ರ ಹತ್ರ. ನಾನು ಗೀತಾ ಒಂದು ಸ್ವಲ್ಪ ಹೋಗ್ಬಿಟ್ಟು ಆ ಕಡೆ ಬಂತೀವಿ. ನೀವು ಫೋನ್ ಮಾಡಿ, ನಿಮ್ದಾದರೆ ಬೇಗ ಫೋನ್ ಮಾಡಿ, ನಮ್ದಾದರೆ ನಾವು ಫೋನ್ ಮಾಡ್ತೀವಿ. ಯಾರ್ದಾಯ್ತದೆ ಅವ್ರು ಫೋನ್ ಮಾಡಿ. ಸರಿ ಆಯಿತು. ಬೇಗ ಮಾಡ್ಕೊಂಡು ಬರ್ಬೇಕು, ಎಲ್ಲ ಕೆಲಸ ಮುಗಿಸ್ಕೊಂಡು. ಇನ್ನೂ ಇದು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಏನೇನೋ ತೆಗಿಯಕ್ಕುಂಟು. ಸರಿ ಅತ್ತೆಯವರೇ, ನಡಿ ಗೀತಕ್ಕ ಹೋಗೋಣ. ನಡಿ ನೋಡ್ಕೊಂಡು ಡಾಕ್ಟ್ರೇ. ಆಯ್ತಾಯ್ತು, ಇದು ಮನೆ ಎಲ್ಲ ನಡೀರಿ ಹಂಗೆ ಕಿರ್ಚಕ್ಕೆ. ಎಲ್ಲೋದ್ರು ಅವರು? ಅಲ್ಲೆಲ್ಲ ಹೋಗಿದ್ದಾರೆ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ. ಮತ್ತೆ ಏನೋ ರೋಗ ಬಂದ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇದ್ರಿ ಇಬ್ರು. ನಡೀರಿ ಹಾಸ್ಪಿಟ್ಲಿಗೆ ನಡೀರಿ. ಸರಿ ಇರು, ಯಾಕಂಗೆ ಕಿರ್ಚ್ತೀಯಾ? ಏನಾಗಿದೆ? ಮೈಕೈ ನೋವಿದೆ ನೋಡಿ ಡಾಕ್ಟರ್. ಹೌದಾ, ಸರಿ ಒಂದು ನಿಮಿಷ ಕೈ ಕೊಡಿ. ಇಲ್ಲಿ BP ಇದೆಯಾ? ಇಲ್ಲ BP ಏನಿಲ್ಲ. ಶುಗರ್ ಇದೆಯಾ? ಎಷ್ಟು ವೆಯ್ಟ್ ಇದ್ದೀರಾ? ಇಲ್ಲ ಶುಗರು ಇಲ್ಲ. ವೆಯ್ಟ್ ಬಂದು ಒಂದು 65 ಇದ್ದೀನೇನು. BP ಇಲ್ಲ, ಶುಗರ್ ಇಲ್ಲ, ಬರೀ ಜಸ್ಟ್ ಮೈ ಕೈ ನೋವು. ಸರಿ ಕೂತ್ಕೊಳ್ಳಿ, ಕೊಡ್ತೀನಿ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಮಲ್ಕೊಳ್ಳಿ ಹೋಗಿ. ಡಾಕ್ಟರ್ ನಾನಲ್ಲ ಪೇಷಂಟು, ಅವರು ನಮ್ಮ ಅತ್ತೆಯವರು. ನೀವಲ್ವಾ? ಮತ್ತೆ ಯಾಕೆ ಬಂದ್ರಿ? ಕಳಿಸಿ ಅವ್ರ ಮುಂದೆ. ಹೋಗಿದ್ದೆ ಮುಂದೆ. ಏನಮ್ಮ ಮೈ ಕೈ ನೋವಾ? ಒಂದು ಇಂಜೆಕ್ಷನ್ ಕೊಡ್ತೀನಿ, ನಡೀರಲ್ಲ ಹೋಗಿ ಮಲ್ಕೊಳ್ಳಿ. ಏನು ಹೇಳಿ ಡಾಕ್ಟ್ರೇ, ಒಂದೇ ಸಮ ಮೈಕೈ ನೋವು, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಹಂಗೆ ತಲೆ ಸಿಡಿತಾ ಇರುತ್ತೆ. ಅದ್ರಲ್ಲಿ ಬೇರೆ ಏನೋ ಮಾಡೋಣ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಮೈ ಎಲ್ಲ ಮಂಡಿ ಎಲ್ಲ ಸಖತ್ ಎಳಿತದೆ. ಸರಿ ನಿಮ್ಮ ಸೊಸೆ ಹೇಳಿದ್ದಾರೆ, ಮಲ್ಕೊಳ್ಳಿ, ನಡೀರಿ. ಇವನ್ನ ಕರ್ಕೊಂಡು ಮನ್ಸಿಯಮ್ಮ. ಅತ್ತೆಯವರೇ ಅದ್ರ ಮೇಲೆ ಮಲ್ಕೊಳ್ಳಿ, ನಡೀರಿ. ಡಾಕ್ಟ್ರೇ ಅವ್ರಿಗೆ ಸ್ವಲ್ಪ ಕಿವಿ ಕೇಳಲ್ಲ, ಏನೇ ಇದ್ರು ನನ್ನ ಹತ್ರ ಹೇಳಿ. ಓ ಹಾಗೇನಾ? ಸರಿ ಕಿವಿ ಕೇಳೋಣ. ಸರಿ ಆಯ್ತು, ಅವ್ರನ್ನ ಮಲ್ಸಿಯಪ್ಪ. ಅತ್ತೆಯವರೇ ಅದ್ರ ಮೇಲೆ ಮಲ್ಕೊಳ್ಳಿ. ಇದ್ರ ಮೇಲೆ ಮನ್ಬೇಕದ? ಅಯ್ಯೋ, ನೀವೀಚೆ ಬನ್ನಿ. ನೀವೇನಾಗಬೇಕು? ನಮಗೂ ಅತ್ತೆಯವರೇ. ಓ 2 ಸೊಸೆನಾ? ಸರಿ ಬನ್ನಿ ಈ ಕಡೆ. ಮಾಡಿ ಅಮ್ಮ, ಮಾಡಿ ಬಾಯ್, ಮಾಡಿ ಮಾ. ಮುಚ್ಚಿ. ಇವ್ರಿಗೆ BP ಶುಗರ್ ಏನಾದರೂ ಇದೆಯಾ? ಅದೇನಿಲ್ಲ, ಎಲ್ಲ ಚೆನ್ನಾಗೇ ಇದೆ. ಕಿವಿ ಒಂದು ಸ್ವಲ್ಪ ಕೇಳಲ್ಲ ಅಷ್ಟೇ. ಓ ಇಂಜೆಕ್ಷನ್ ಕೊಡ್ತೀನಿ. ಇವಾಗ ಇಂಜೆಕ್ಷನ್ ಕೊಟ್ಟು ಒಂದು 3 ದಿವಸ ಟ್ಯಾಬ್ಲೆಟ್ ತಗೋಬೇಡಿ. ಆಮೇಲೆ ನೋವು ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಕಾಣುವಾಗ ಕೊಡಿ. ಆಯ್ತು ಡಾಕ್ಟ್ರೇ. ಬನ್ನಿ ಅಮ್ಮ, ಸ್ವಲ್ಪ ಇವನ್ನ ಇಟ್ಕೊಳ್ಳಿ, ಹಂಗೆ ಕೈ ತೋಳು ಮರ್ಸಿ ಅವ್ರದ್ದು. ಹಿರಿಯಮ್ಮ ಆಯಿತು, ಅಳ್ಳಾಡಬೇಡಿ. ಸ್ವಲ್ಪ ಇಟ್ಕೊಳ್ಳಿ ಅವ್ರನ್ನ ಗಟ್ಟಿಯಾಗಿ, ಅಳ್ಳಾಡಬೇಡಿ. ಆಯ್ತು. ಅಮ್ಮಮ್ಮ ಎತ್ತು ಬಾರೇ ಲಿಂಗಿ. ನೋಡಿ ಅಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಿ. 3 ದಿನ ಆದಮೇಲೆ ನೋವು ಮತ್ತೆ ಬರ್ಬೋದು, ಅವಾಗ ಟ್ಯಾಬ್ಲೆಟ್ ಕೊಡಿ. ಇವಾಗ ಟ್ಯಾಬ್ಲೆಟ್ ತಗೊಳ್ಳೋಕೆ ಹೇಳ್ಬೇಡಿ, ನೀವೇ ಕೊಡಿ. ಅವ್ರಿಗೆ ಗೊತ್ತಾಗಲ್ಲ, ವಯಸ್ಸಾಗಿದೆ. ಸರಿ ಆಯ್ತು. ಫೀಸು ಅಲ್ಲಿ ನರ್ಸ್ ಇದ್ದಾಳೆ, ಅವ್ರು ಕೇಳ್ಕೊಡಿ. ಇನ್ನು ನಾವು ಬರ್ತೀವಿ. ಹುಷಾರಾಗಿ ನೋಡ್ಕೊಳ್ಳಿ ಅಜ್ಜಿನ. ನೆಕ್ಸ್ಟ್ ಯಾರಮ್ಮ?